ಟಿ20 ವರ್ಲ್ಡ್ ಕಪ್ ಫೈನಲ್ಗೆ ಸೌತ್ ಆಫ್ರಿಕಾ ಲಗ್ಗೆ ಇಟ್ಟಿದೆ. ಇಂದು ನಡೆದ ಸೌತ್ ಆಫ್ರಿಕಾ-ಆಫ್ಘಾನ್ ಸೆಮಿಫೈನಲ್ನಲ್ಲಿ ಸೌತ್ ಆಫ್ರಿಕಾ 9 ವಿಕೆಟ್ಗಳ ಅಂತರದಲ್ಲಿ ಭರ್ಜರಿ ಜಯದೊಂದಿಗೆ ಫೈನಲ್ ಕಡೆ ಮುಖ ಮಾಡಿದೆ. ಇದೇ ಮೊದಲ ಬಾರಿಗೆ ಸೌತ್ ಆಫ್ರಿಕಾ ಫೈನಲ್ ತಲುಪಿದ್ದು, ಚೋಕರ್ಸ್ ಎಂಬ ಹಣೆಪಟ್ಟಿಯಿಂದ ಹೊರಬರುತ್ತಾರೆ ಎಂಬುದು ಫೈನಲ್ನಲ್ಲಿ ಗೊತ್ತಾಗುತ್ತೆ. ಇನ್ನು ಅದ್ಭುತವಾದ ಪ್ರದರ್ಶನ ನೀಡಿ ಸೆಮಿಫೈನಲ್ಗೆ ತಲುಪಿದ್ದ ಆಫ್ಘಾನಿಸ್ತಾನ ಘೋರವಾಗಿ ಸೋತಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ಆಫ್ಘಾನಿಸ್ತಾನ 46 ರನ್ಗಳಿಗೆ ತನ್ನ ವಿಕೆಟ್ ಕಳೆದುಕೊಂಡು ಆಲ್ಔಟ್ ಆಗಿತ್ತು. ಮಾರ್ಕೋ ಜಾನ್ಸನ್, ಶಮ್ಸಿ ತಲಾ 3 ವಿಕೆಟ್ಗಳು ತೆಗೆದು ರಬಾಡಾ ನೋರ್ಜಿ ತಲಾ 2 ವಿಕೆಟ್ಗಳು ಪಡೆದು ಆಫ್ಘಾನಿಸ್ತಾನ ಪತನಕ್ಕೆ ಪ್ರಮುಖ ಕಾರಣಕರ್ತರಾದರು. ಇನ್ನು ಆಫ್ಘಾನ್ ಬ್ಯಾಟರ್ ಲೈನಪ್ ಛಿದ್ರಗೊಳಿಸಿ ಎಲ್ಲ ಬ್ಯಾಟರ್ಗಳನ್ನು ಬಂದ ಪುಟ್ಟ ಹೋದ ಪುಟ್ಟ ಎನ್ನುವಂತೆ ಪೆವಿಲಿಯನ್ ಪರೇಡ್ ನಡೆಸಿದರು. 46 ರನ್ಗಳಿಗೆ ಆಲ್ಔಟ್ ಮಾಡಿ ಈ ಸಣ್ಣ ಮೊತ್ತವನ್ನು ಬೆನ್ನಟ್ಟಿದ ಸೌತ್ ಆಫ್ರಿಕಾ ಕೇವಲ 1 ವಿಕೆಟ್ ಕಳೆದುಕೊಂಡು 8.5 ಓವರ್ಗಳಲ್ಲಿ 65 ರನ್ ಗಳಿಸಿ ಪಂದ್ಯ ಗೆದ್ದಿದೆ. ಇನ್ನು 4 ರನ್ ಗಳಿಸಿ ಔಟಾದ ಡಿ ಕಾಕ್, ಅನಂತರ ಬಂದ ಆಂಡ್ರಿಚ್ 24 ರನ್, ಮಾರ್ಕ್ರಮ್ 23 ರನ್ ಗಳಿಸಿ ನಾಟ್ಔಟ್ ಆಗಿ ನಿಂತು ಸೌತ್ ಆಫ್ರಿಕಾ ಗೆಲುವಿಗೆ ಪ್ರಮುಖ ಕಾರಣಕರ್ತರಾದರು. ಇದೇ ಮೊದಲ ಬಾರಿಗೆ ಟಿ20 ವರ್ಲ್ಡ್ ಕಪ್ ಫೈನಲ್ಗೆ ಲಗ್ಗೆ ಇಟ್ಟಿದ ಸೌತ್ ಆಫ್ರಿಕಾ ಇನ್ನು ಇವತ್ತು ಭಾರತ-ಇಂಗ್ಲೆಂಡ್ ಪಂದ್ಯ ರಾತ್ರಿ 8 ಗಂಟೆಗೆ ನಡೆಯುವ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಆ ತಂಡ 9ನೇ ತಾರೀಕು ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯವನ್ನು ಆಡಲಿದೆ.